ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಕರೆಸಿಕೊಳ್ಳುವ ಅಮೀರ್ ಖಾನ್ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ. ಭಿಕ್ಷುಕನ ರೂಪದಲ್ಲಿ ಮುಂಬೈನ ಬೀದಿಗಳಲ್ಲಿ ಖ್ಯಾತ ನಟ ಸುತ್ತುತ್ತಿರೋದು ಕಂಡು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ರಸ್ತೆಯಲ್ಲಿ ಅಮೀರ್ ಖಾನ್ ಹೀಗೆ ಓಡಾಡ್ತಿದ್ರೆ ಜನರಿಗೆ ಸಣ್ಣ ಗುರುತು ಸಹ ಸಿಕ್ಕಿಲ್ಲ. ನಂತರ ಅಮೀರ್ ಖಾನ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ ಮೇಲೆಯೇ ಎಲ್ಲರಿಗೂ ಗೊತ್ತಾಗಿದೆ. ಭಿಕ್ಷುಕನ ರೀತಿ ಓಡಾಡೋಕ್ಕೆ ಅಮೀರ್ ಖಾನ್ಗೆ ಏನಾಯಿತು ಅಂತ ಗೊಂದಲಕ್ಕೆ ಒಳಗಾಗಿದ್ದಾರೆ. ಮುಂಬೈನ ಐಷಾರಾಮಿ ಬಂಗಲೆಯಲ್ಲಿ ವಾಸಿಸುವ ಅಮೀರ್ ಖಾನ್ ಬಾಲಿವುಡ್ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರು. ಅವರ ಒಟ್ಟು ಸಂಪತ್ತು ಸುಮಾರು 1900 ಕೋಟಿ ರೂಪಾಯಿ ಎನ್ನಲಾಗುತ್ತೆ. ಸೆಲೆಬ್ರಿಟಿಗಳ ಹತ್ತಿರ ಎಲ್ಲವೂ ಇರುತ್ತೆ. 3 ದಶಕಗಳಿಗೂ ಹೆಚ್ಚು ಕಾಲ ಬಾಲಿವುಡ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ನಟ ಅಮೀರ್ ಖಾನ್ ಫಿಲ್ಮ್ಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿವೆ. ಹೀಗಿರುವಾಗ ಮಿಸ್ಟರ್ ಪರ್ಫೆಕ್ಟ್ ಭಿಕ್ಷುಕನ ರೀತಿ ಬೀದಿ ಸುತ್ತಿದ್ದು ಏಕೆ ಅನ್ನೋದು ಅಭಿಮಾನಿಗಳಿಗೆ ಯಕ್ಷ ಪ್ರಶ್ನೆಯಾಗಿದೆ. ಹೌದು, ಆದಿಮಾನವನಂತೆ ವೇಷ ಧರಿಸಿ ಮುಂಬೈನಲ್ಲಿ ಅಮೀರ್ ಖಾನ್ ಓಡಾಡಿದ್ದಾರೆ. ಕೆದರಿದ ತಲೆ ಕೂದಲು, ಮೈಗೆ ಪ್ರಾಣಿಗಳ ಚರ್ಮದಂತಹ ವಸ್ತ್ರ ಸುತ್ತಿಕೊಂಡಿದ್ದಾರೆ. ಭಾರವಾದ ಶೂ ಧರಿಸಿ ಮುಂಬೈನ ಜನಜಂಗುಳಿಯಲ್ಲಿ ಕೈಗಾಡಿಯನ್ನು ಕೂಡ ತಳ್ಳಿದ್ದಾರೆ. ಅಷ್ಟೇ ಅಲ್ಲ, ರೋಡ್ ಸೈಡ್ ಅಂಗಡಿಯ ಬಳಿ ತೆರಳಿ ಊಟವನ್ನು ಸಹ ಕೇಳಿದ್ದಾರೆ. ಇನ್ನು ಕೆಲ ಕಡೆ ತಮಾಷೆಯನ್ನು ಮಾಡಿದ್ದಾರೆ. ಆದರೆ ತಮ್ಮ ಕಣ್ಣೆದುರು ಇರುವುದು ಅಮೀರ್ ಖಾನ್ ಎಂದು ಗುರುತಿಸಿದ ಅನೇಕರು ಮಾನಸಿಕ ಅಸ್ವಸ್ಥ ಎಂದುಕೊಂಡು ಅಮೀರ್ ಖಾನ್ ಅವರಿಂದ ದೂರ ಓಡಿ ಹೋಗಿರೋದು ಮಾತ್ರವಲ್ಲ, ಇಡೀ ಶಾಪವನ್ನು ಸಹ ಹಾಕಿದ್ದಾರೆ. ಭಿಕ್ಷುಕನ ರೀತಿ ಅಮೀರ್ ಖಾನ್ ಹೀಗೆ ಸುತ್ತಾಡಿದ್ದು ಏಕೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ ಮಾಡ್ತಿದ್ದಾರೆ. ಅಂದಾಗೆ ಅಮೀರ್ ಖಾನ್ ಈ ತರಹದ ಪ್ರಯೋಗಗಳನ್ನು ತಮ್ಮ ಚಿತ್ರಕ್ಕೆ ಮಾಡ್ತಾರೆ. ಹೀಗಾಗಿಯೇ ಇದು ಕೂಡ ಯಾವುದಾದರೂ ಸಿನಿಮಾಗೆ ಸಂಬಂಧಿಸಿದ್ದು ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೆ ಕೆಲವರು ಅಮೀರ್ ಖಾನ್ ತಮ್ಮ ಮಗನ ಚಿತ್ರಕ್ಕಾಗಿ ಮಾಡ್ತಿರುವ ಪಬ್ಲಿಸಿಟಿ ಅಂತ ಹೇಳಿದ್ದಾರೆ. ಫೆಬ್ರವರಿ 7ರಂದು ಅಮೀರ್ ಖಾನ್ ಅವರ ಮಗ ಜುನೈದ್ ಖಾನ್ ಅಭಿನಯದ ಲವ್ಯಾಪ ಚಿತ್ರ ರಿಲೀಸ್ ಆಗ್ತಿದೆ. ಹೀಗಾಗಿ ಮಗನ ಚಿತ್ರಕ್ಕಾಗಿ ಮಿಸ್ಟರ್ ಪರ್ಫೆಕ್ಟ್ ಪ್ರಚಾರ ತಂತ್ರವಾಗಿ ಬೀದಿ ಸುತ್ತಿದ್ದಾರೆ ಅಂತ ಕಮೆಂಟನ್ನು ಸಹ ಮಾಡ್ತಿದ್ದಾರೆ. ಸದ್ಯ ಆದಿಮಾನವನಂತೆ ಅಮೀರ್ ಖಾನ್ ಮುಂಬೈನ ಬೀದಿಯಲ್ಲಿ ಸುತ್ತಾಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದಿಮಾನವನಂತೆ ಅಮೀರ್ ಖಾನ್ ಮೇಕಪ್ ಮಾಡಿಕೊಳ್ಳುತ್ತಿರುವ ಫೋಟೋಗಳು ವೈರಲ್ ಆದ ನಂತರ ಅಯ್ಯೋ, ನಮ್ಮ ಕಣ್ಣೆದುರೇ ಅಮೀರ್ ಖಾನ್ ಇದ್ದರೂ ನಾವು ಗುರುತಿಸಲಿಲ್ವಲ್ಲ ಎಂದು ಕೆಲವರು ಚಡಪಡಿಸಿದ್ದಾರೆ.